ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬಂದುಬಿಟ್ಟು ಯುಗಾದಿ ಹಬ್ಬದ ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನಾನು ಬೆಳಗ್ಗೆನೇ ಬಂದುಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ. ಯುಗಾದಿ ಹಬ್ಬದ ಸ್ಪೆಷಲ್ ಅಂದ್ರೇ ಎಣ್ಣೆ ಸ್ನಾನ ಅಂತ. ಆದ್ದರಿಂದ ಬೆಳಗ್ಗೆನೇ ಎಣ್ಣೆ ಹಚ್ಕೊತಾ ಇದ್ದೀನಿ. ನಾನು ಫಸ್ಟು ನಂದು ಸ್ನಾನ ಆಗಿಬಿಟ್ರೆ ಅಡುಗೆ ತಿಂಡಿ ಎಲ್ಲ ಬೇಗ ಮಾಡ್ಬೋದು ಅಂತ ಅಂದ್ಬಿಟ್ಟು ಹಾಗೆಯೇ ನಾನು ರಾತ್ರಿನೇ ಹೆಸರು ಕಾಳು ಮತ್ತು ಕಡಲೆಬೇಳೆ ಎಲ್ಲನೂ ನೆನೆಸಿದ್ದೆ. ನೆನೆಸಿಟ್ಟಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ಮನೆಯವರು ನನ್ನ ಮಕ್ಕಳಿಗೆಲ್ಲ ಹರಳೆಣ್ಣೆ ಹಚ್ತಾ ಇದ್ದಾರೆ. ಯುಗಾದಿ ಹಬ್ಬದ ಟೈಮಲ್ಲಿ ಹರಳೆಣ್ಣೆ ಹಚ್ಕೊಬೇಕು. ಅದ್ರ ಸ್ಪೆಷಲ್ ಏನಂದರೆ ಬಾಡಿ ಕೂಲಾಗಿಡುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಬಾಡಿ ತಂಪಾಗಿರುತ್ತೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಯುಗಾದಿ ಹಬ್ಬದಲ್ಲಾದ್ರೂ ಹರಳೆಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅದ್ರ ಜೊತೆಗೇ ಸ್ಕಿನ್ನೆಲ್ಲ ಡ್ರೈ ಆಗಿರುತ್ತಲ್ವ, ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವರು ನನ್ನ ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಮಾಡ್ಸೋಕ್ಕೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಬಿಸಿಲಿಗೆ ಕರ್ಕೊಂಡೋಗಿ ನಿಲ್ಸ್ಕೊತಾ ಇದ್ದಾರೆ. ವಿಟಮಿನ್ ಡಿನೂ ಸಿಗುತ್ತಲ್ವ. ಇನ್ನು ಮಕ್ಕಳು ಇನ್ನು ಬೆಳಗ್ಗೆನೇ ಎದ್ದು ಸ್ಕೂಲಿಗೆ ಹೋಗೋದು ಆ ಥರ ಎಲ್ಲ ಇರೋದ್ರಿಂದ ಬಿಸಿಲನ್ನ ಸ್ವಲ್ಪ ಕಡಿಮೆನೇ ಅವ್ರು ನೋಡೋದು. ಅದರಿಂದ ಅಟ್ಲೀಸ್ಟ್ ಹಬ್ಬಗಳಾಗಾದರೂ ಅದ್ರ ಜೊತೆಗೆ ಮತ್ತು ಸೂರ್ಯ ನಮಸ್ಕಾರನೂ ಮಾಡಿಸ್ಕೊಂಡು ಕರ್ಕೊಂಬಂದರು ನಮ್ಮ ಮನೆಯವರು. ಮಕ್ಕಳು ಬೆಳಗ್ಗೆನೇ ಎದ್ದು ಅಲ್ಲುಜ್ಜಿ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ನಾನು ಇಲ್ಲಿ ಸ್ನಾನ ಬಂದುಬಿಟ್ಟು ಇಲ್ಲಿ ಹೆಸ್ರು ಕಾಳೆಲ್ಲ ಬೇಯಿಸಿಟ್ಟಿದ್ದೀನಿ. ಇಲ್ಲಿ ಬೇಳೆಗೂ ನೀರು ಕಾಯಿಸ್ಕೊತಾ ಇದ್ದೀನಿ. ಇವಾಗ ನಾವು ತೊಗರಿಬೇಳೆದು ಹೋಳಿಗೆ ಮಾಡೋದು. ಕೆಲವು ಕಡೆ ಎಲ್ಲ ಕಡಲೆಬೇಳೆ ಮಾಡ್ತಾರೆ, ಅದ್ರ ಜೊತೆಗೆ ತೆಂಗಿನಕಾಯಿನೂ ಹಾಕ್ತಾರೆ. ನಮ್ಮ ಊರ ಕಡೆ ಎಲ್ಲ ಬರೀ ಬೇಳೆ ಒಬ್ಬಟ್ಟು ಅಷ್ಟೇ ಮಾಡೋದು. ಅದರಿಂದ ನಾನು ಇಲ್ಲಿ ಬೇಳೆ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಬೆಲ್ಲನೂ ಪಾಕ ಕಾಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಏಲಕ್ಕಿ ಎಲ್ಲ ಕುಟ್ಟಿ ಹಾಕಿ ಏಲಕ್ಕಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನಾನು ಬೆಲ್ಲನ ಸೋಸ್ಕೊತೀನಿ, ಯಾಕೆಂದರೆ ಒಂದು ಸ್ವಲ್ಪ ಕಲ್ಲೆಲ್ಲ ಇರುತ್ತಲ್ವ ಬೆಲ್ಲದಲ್ಲಿ. ಅದರಿಂದ ಇಲ್ಲಿ ಬಂದುಬಿಟ್ಟು ಹಿಟ್ಟೆಲ್ಲ ಕಲಸಿಡೋಣ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹಿಟ್ಟೆಲ್ಲ ಜರಡಿ ಮಾಡಿಕೊಂಡು ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊತೀನಿ. ಕರಿಗಡುಬು ಎಲ್ಲ ಮಾಡ್ತಿಲ್ಲ, ಎಲೆ ಹೋಳಿಗೆ ಮಾಡ್ತಾಯಿದ್ದೀನಿ. ಆದ್ದರಿಂದ ಎಣ್ಣೆ ಎಲ್ಲ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಆಮೇಲೆ ಅದೊಂದು ಸ್ವಲ್ಪ ಒಂದು 2 ಅವರ್ ನಾನು ಎಲ್ಲ ಅಡುಗೆ ಮಾಡೋದ್ರೊಳಗೆ ಅದು ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತಲ್ವ. ಅದರಿಂದ ಹೋಳ್ಗೆನೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಿತ್ತು ಹೋಗೋದು ಆ ಥರ ಏನೂ ಆಗೋಲ್ಲ. ಅದರಿಂದ ಫಸ್ಟೇ ಕಲಸಿಡೋಣ ಅಂತ ಅಂದ್ಬಿಟ್ಟು ಕಲಸಿಟ್ಬಿಟ್ಟು ನೆನೆಯಕ್ಕೆ ಬಿಟ್ಟೆ. 1 ಅವರು ಅಥವಾ 2 ಅವರ್ ನೆಂದ್ರೇ ಚೆನ್ನಾಗಿರೋದು. ಒಬ್ಬಟ್ಟಿಗೆ ಎಲೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಅದರಿಂದ ನಿಮಗೆ ಬೇಕಂದರೆ ನೀವು ಚಿರೋಟಿ ರವೆನೂ ಹಾಕ್ಕೊಂಡು ಕಲಸಿಟ್ಕೊಬೋದು. ಇಲ್ಲಿ ನಾನು ಬೇಳೆ ಕಟ್ಟೆಲ್ಲ ತೆಗೆದ್ಬಿಟ್ಟು ಬೇಳೆ ಬಂದಮೇಲೆ ಕಟ್ಟೆಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಇಲ್ಲಿ ಬೆಲ್ಲನ ಆವಾಗಲೇ ನಾನು ತುಂಬ ಹೊತ್ತಾಯಿತು ಸ್ಟವ್ ಆಫ್ ಮಾಡಿ, ಅದರಿಂದ ಸ್ವಲ್ಪ ನೀರು ಥರ ಮಾಡಿಕೊಂಡು ಮತ್ತು ಬೇಳೆಗೆ ಬೆಲ್ಲನ ಸೋಸ್ಕೊತಾ ಇದ್ದೀನಿ. ಬೆಲ್ಲ ನೀವು ಯಾವಾಗಾದರೂ ಆಯಿತು ಸೋಸ್ಕೊಂಡು ಹಾಕೋದ್ರಿಂದ ತುಂಬಾ ಒಳ್ಳೆಯದು, ಯಾಕಂದರೆ ಚಿಕ್ಕ ಕಲ್ಲಿರುತ್ತಲ್ಲ. ಅದರಿಂದ ಇವಾಗ ನಾನು ಬೆಲ್ಲ ಎಲ್ಲ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಅದು ಬೇಳೆಗೆಲ್ಲ ಒಂದೇ ಸಮವಾಗಿ ಬೆಲ್ಲ ಎಲ್ಲ ಕ್ಲೀನಾಗಿ ಇದಾಗಬೇಕು. ಅದರಿಂದ ಚೆನ್ನಾಗಿ ಕುದಿಸ್ಕೊಬೇಕು, 1-2 ಕುದಿ. ಈ ಕಡೆ ನಾನು ರೈಸ್ಗೂ ಇಟ್ಕೊಂಡ್ಬಿಡೋಣ ಅಂತಂದು ರೈಸ್ಗೆ ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಒಗ್ಗರಣೆ ಹಾಕೋಕ್ಕೆ ಪಾತ್ರೆ ಸ್ಟವ್ ಮೇಲೆ ಇಟ್ಬಿಟ್ಟು ಆ ಕಡೆ ಎಲ್ಲ ಹೋಗ್ಬಿಟ್ಟಿದ್ದೀನಿ, ಸೀದೋಗ್ಬಿಡ್ತು. ನಾನು ಇವಾಗ ಇದು ಬೇಳೆ ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ನೋ ಅದೇ ಪಾತ್ರೆಯಲ್ಲೇ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಬೇಳೆ ಬೇಯಿಸಿದ್ದು ಪಾತ್ರೆಯಲ್ಲೇ ಸಾಂಬಾರು ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ. ಅದರಿಂದ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ಅದನ್ನು ಕುಟ್ಬಿಟ್ಟು ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಟೊಮೊಟೊನೂ ಹಾಕ್ಕೊತಾ ಇದ್ದೀನಿ. ಇದು ಒಗ್ಗರಣೆಗೆ ಒಬ್ಬಟ್ಟಿನ ಸಾರಿಗೆ ನಾವು ಫಸ್ಟು ಹುಳಿ ಎಲ್ಲ ಚೆನ್ನಾಗಿ ಮೊದಲೆಲ್ಲ ಬರೀ ಹುಣಸೆ ಹಣ್ಣು ಎಲ್ಲ ಹಾಕಿ ಮಾಡ್ತಾಯಿದ್ರು. ನಾವಿವಾಗೆಲ್ಲ ಟೊಮೊಟೊ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಹಾಕ್ಕೊತೀನಿ. ಒಬ್ಬಟ್ಟಿನ ಸಾಂಬಾರು ರೆಸಿಪಿ ನಾನು ಶೇರ್ ಮಾಡಿದ್ದೆ. ಇವಾಗ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ವ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು
ನಾವು ಯಾವ ಥರ ಮಾಡ್ತೀವಂತ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಫಸ್ಟೇ ಬೇಳೆ ನೀರಲ್ಲಿ. ಬಿಸಿನೀರಲ್ಲಿ ಹುಣಸೆಹಣ್ಣು ನೆನೆಸಿದ್ರಿಂದ ತುಂಬಾ ಚೆನ್ನಾಗಿ ಬೇಗನೆ ನೆನೆಯುತ್ತೆ. ಯಾರೆಲ್ಲ ಮರ್ತೋಗಿರ್ತೆ ಸಾಂಬಾರಿಗೆ ಒಂದೊಂದು ಸಾರಿ ಹುಣಸೆಹಣ್ಣು ನೆನೆಸಿಡೋದು ಮರ್ತಿದ್ರೆ ಸ್ವಲ್ಪ ಬಿಸಿನೀರಲ್ಲಾಯಿತು ಅಥವಾ ಬೇಳೆ ಕಟ್ಟಿನ ನೀರಲ್ಲೇ ನಾವು ನೆನೆಸಿಟ್ರೆ ಬೇಗನೆ ಇದಾಗ್ಬಿಡುತ್ತೆ. ಅದರಿಂದ ಅದಾದಮೇಲೆ ನಾನು ಹುಣಸೆಹಣ್ಣು ಚೆನ್ನಾಗಿ ಕುದ್ಮೇಲೆ ನಾನು ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ 2 ಹಾಕ್ಕೊತಾ ಇದ್ದೇನೆ. ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಧನಿಯಾ ಪುಡಿನೂ 2 ಸ್ಪೂನಷ್ಟು. ಇದು ಸಾಂಬಾರು ಪುಡಿ ಎಲ್ಲನೂ ಹುರಿದ್ಬಿಟ್ಟು ಮಾಡ್ತಾರಲ್ಲ ಆ ಸಾಂಬಾರು ಪುಡಿ. ನಮ್ಮದ್ರಲ್ಲಿ ಬೇರೆ ಬೇರೆ ಸಪ್ರೇಟ್ ಮಾಡೋದ್ರಿಂದ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರು ಪುಡಿ ಏನು ಮಾಡಿರ್ತೀನೋ ಅದನ್ನೇ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಬೇಳೆ ಕಟ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಎಲ್ಲ ನಾವು ತೆಗ್ದಿಟ್ಟಿರೋ ಬೇಳೆ ಕಟ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕುದಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಹೂರಣನೂ ಹಾಕ್ಕೊತೀನಿ. ಯಾಕಂದರೆ ಬೇಳೆ ಸಾಂಬಾರು ಒಂದು ಸ್ವಲ್ಪ ಮಂದ ಬರುತ್ತೆ. ಆದ್ದರಿಂದ ಈ ಥರ ಚೆನ್ನಾಗಿ ಮಳ್ಳಾದ್ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕ್ಕೊಬಾರ್ದು, ಇವಾಗ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಸಾಂಬಾರು ಕೆಟ್ಟೋಗುತ್ತೆ. ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಈ ಸಾಂಬಾರೆಲ್ಲ ಹಾಕ್ಕೊಂಡ್ಮೇಲೆ ನಾನು ಇಲ್ಲಿ ಸ್ಮೆಲ್ ಮಾಡ್ತಿದ್ದೆ ಏನು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು. ಸ್ಮೆಲ್ಲಲ್ಲೇ ಕೆಲವ್ರಿಗೆ ಗೊತ್ತಾಗ್ಬಿಡುತ್ತೆ. ನನಗೂ ಅದೇ ಥರನೇ ನಾನು ಒಂದು ಸ್ವಲ್ಪ ಸ್ಮೆಲ್ ಮಾಡ್ತೀನಿ, ಸಾಂಬಾರಿಗೂ ಉಪ್ಪು ಖಾರ ಹುಳಿ ಎಲ್ಲ ಆಗಿದೆಯೋ ಇಲ್ಲ ಅಂತ ಅಂದ್ಬಿಟ್ಟು. ಸ್ಮೆಲ್ ಮಾಡಿದ್ಮೇಲೆ ಏನಾದರೂ ಕಮ್ಮಿ ಅನಿಸ್ತು ಅಂದರೆ ಅದಕ್ಕೆ ಹಾಕ್ಕೊತೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿಕಾಯಿ ಕಟ್ ಮಾಡಿರೋದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇಲ್ಲಿ ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟೇ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಂಡ್ಬಿಟ್ಟಿದ್ದೆ. ಮತ್ತು ಸಪ್ರೇಟಾಗಿ ಒಂದೊಂದಕ್ಕೆ ಮತ್ತೆ ಸಪ್ರೇಟಾಗಿ ಹೆಚ್ಚುತ್ತೀವಿ ಅಂದರೆ ತುಂಬಾ ಟೈಮ್ ತಗೊಳುತ್ತೆ. ಇಂಥ ಹಬ್ಬದ ಟೈಮಲ್ಲಿ ಈರುಳ್ಳಿ ಅದೆಲ್ಲ ಸ್ವಲ್ಪ ಒಂದೇ ಸರಿ ಎಲ್ಲ ಅಡುಗೆಗೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಹಸಿಮೆಣ್ಸಿಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹೆಸ್ರು ಕಾಳು ಬೇಯಿಸಿರೋದು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಹೆಸ್ರು ಕಾಳು ಪಲ್ಯ ಹೆಸ್ರು ಕಾಳು ಒಂದು ಬೇಯಿಸಿಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ಹಬ್ಬದ ಟೈಮಲ್ಲಿ ಈ ಥರ ಈಸಿಯಾಗಿರೋ ಪಲ್ಯಗಳು ಸಾಂಬಾರುಗಳು ಮಾಡೋದ್ರಿಂದ ನಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದುಬಿಟ್ಟು ಹೆಸ್ರು ಕಾಳು ಪಲ್ಯ ಆದಮೇಲೆ ಇಲ್ಲಿ ನನ್ನ ಮಗಳು ಉಪ್ಪಿನಕಾಯಿ ಬೇಕಮ್ಮ ನನಗೆ ಹಬ್ಬದ ಟೈಮಲ್ಲಿ, ಯುಗಾದಿ ಹಬ್ಬ ಅಲ್ವಾ, ಮಾವಿನಕಾಯಿ ಸೀಸನ್ನು. ನಮ್ಮದು ಖಾಲಿ ಸೈಟಲ್ಲೇ ಇದಿದೆ, ಮಾವಿನ ಮರಗಳು ಇದ್ದಾವೆಲ್ಲ ನಮ್ಮ ಮನೆ ಪಕ್ಕದ ಖಾಲಿ ಸೈಟಲ್ಲಿ. ಅದರಿಂದ ಅಲ್ಲೇ 2 ಮಾವಿನಕಾಯಿ ಕಿತ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಹಾಕೋಣ ಅಂತ ಇಲ್ಲಿ ಸಾಸಿವೆ, ಜೀರಿಗೆ, ಮೆಂತ್ಯ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು. ಅದು ಆರಲಿ ಅಂತ ಅಂದ್ಬಿಟ್ಟು ಆ ಕಡೆ ಸೈಡಲ್ಲಿ ಇಟ್ಬಿಟ್ಟು ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಕಡಲೆಬೀಜ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಜೀರಿಗೆ ಹಾಕ್ಕೊಂಡು, ನನಗೆ ಜೀರಿಗೆ ಎಲ್ಲ ಊಟದಲ್ಲೂ ಇರಬೇಕು. ಅದು ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದಲ್ವ. ಅದರಿಂದ ಇಷ್ಟೊಂದೆಲ್ಲ ಊಟ ತಿನ್ನಬೇಕಾದ್ರೆ ಜೀರಿಗೆ ಇರಲೇಬೇಕು ಅಂತ ಅಂದ್ಬಿಟ್ಟು ಅದು ಬೇರೆ ಚಿತ್ರಾನ್ನಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದರಿಂದ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಕರಿಬೇವೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈ ಚಿತ್ರಾನ್ನಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೂ ಸಾಕು, ಚೆನ್ನಾಗಿರುತ್ತೆ. ಅದರಿಂದ ಇಲ್ಲಿ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೆ. ಪಾಪ ನಮ್ಮ ಮನೆಯವ್ರೂ ಹೆಲ್ಪ್ ಮಾಡಿಕೊಟ್ರು, ಮಾವಿನಕಾಯಿ ಎಲ್ಲ ತುರಿದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ರು. ಅದರಿಂದ ನನಗೆ ಕೆಲಸ ಬೇಗ ಆಯಿತು. ಇಲ್ಲಿ ಬಂದುಬಿಟ್ಟು ಮಾವಿನಕಾಯಿ ತುರಿದಿರೋದನ್ನೆಲ್ಲ ಚಿತ್ರಾನ್ನಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಹಬ್ಬದ ಟೈಮಲ್ಲಿ ನಾವು ಎಷ್ಟೇ ಕಡಿಮೆ ಅಡುಗೆ ಮಾಡ್ತೀವಿ ಅಂತಂದ್ರೂ ಹಬ್ಬದ ಊಟ ಅನಿಸಲ್ಲ. ಅದರಿಂದ ಎಲ್ಲನೂ ಅಡುಗೆಗಳು ಮಾಡಿಕೊಂಡೆ. ಇಲ್ಲಿ ಇವಾಗ ಚಿತ್ರಾನ್ನಕ್ಕೆಲ್ಲ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದೇ ಚಿತ್ರಾನ್ನನೂ ಆಗೋಯ್ತು. ಅದನ್ನು ಸ್ವಲ್ಪ ತೆಗ್ದಿಟ್ಬಿಟ್ಟು ಉಪ್ಪಿನಕಾಯಿ ಮಾಡೋಣ, ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನನ್ನ ಮಗಳು ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ, ಅದರಿಂದ ಉಪ್ಪಿನಕಾಯಿನೂ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡೆ. ಇಲ್ಲಿ ಸಾಂಬಾರಿಗೆ ನಾನು ಹೂರಣ ಮತ್ತು ಬೆಲ್ಲ ಏನೂ ಹಾಕಿರಲಿಲ್ಲ, ಅದಕ್ಕೆ ಇವಾಗ ಹಾಕ್ಕೊತಾ ಇದ್ದೀನಿ. ಅಷ್ಟರೊಳಗೆ ಆ ಕಡೆ ಇನ್ನೂ ಕುದೀತಾ ಇತ್ತಲ್ವ ಸಾಂಬಾರು, ಅಷ್ಟರೊಳಗೆ ಇದೆಲ್ಲ ಮಾಡ್ಕೊಂಬಿಟ್ಟೋಣ ಅಂತ ಮಾಡ್ತಾಯಿದ್ದೆ.
ಹಬ್ಬದ ಟೈಮಲ್ಲಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಬೇಕು ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ಹಾಗೆ ಹಿಂದಿಂದನೇ ಎಲ್ಲನೂ ಮಾಡಿಕೊಂಡೆ. ಸಾಂಬಾರು ರೆಡಿ ಆಯಿತು. ಇವಾಗ ಕಡಲೆಬೇಳೆ ಒಗ್ಗರಣೆ ಮಾಡಿ, ಇದು ನಮ್ಮ ಊರ ಕಡೆ ಯಾವಾಗಲೂ ಇದ್ದೇ ಇರುತ್ತೆ. ಒಬ್ಬಟ್ಟಿನ ಜೊತೆಗೆ ಈ ಪಲ್ಯ ಮಾಡೇ ಮಾಡ್ತಾರೆ. ಅದರಿಂದ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ, ಇದು ಟೊಮೊಟೊ ಹಾಗೆ ಈರುಳ್ಳಿ ಎಲ್ಲ ಉದ್ದುದ್ದು ಸ್ಲೈಸಾಗಿ ಕಟ್ ಮಾಡ್ಕೊಬೇಕು. ಈ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಕಡೆ ಉಪ್ಪಿನಕಾಯಿಗೂ ಹಾಗೇ ಕಲಸಿಟ್ಟಿದ್ದೀನಿ. ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಕಲಸಿಟ್ಟಿದ್ದೆ. ಇವಾಗ ಕಡಲೆಬೇಳೆ ನೆನೆಸಿಟ್ಟಿದ್ನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೇನು ನೀರು ಹಾಕಿ ಬೇಯಿಸ್ಬೇಕು ಅಂತ ಏನಿಲ್ಲ. ಮುಚ್ಚಿಟ್ಟು ಬೇಯಿಸ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತಲ್ವ ಕಡಲೆಬೇಳೆ, ಬೇಗನೆ ಬೆಂದೋಗುತ್ತೆ. ಅದರಿಂದ ನಾನು ಹಾಗೇ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ನೀರು ಬೇಕು, ಬೇಗ ಬೇಯಲ್ಲ, ನಾನು ಸ್ವಲ್ಪ ಲೇಟಾಗಿ ನೆನೆಸಿದ್ದೆ ಅಂದರೆ ಒಂದು ಕಾಫಿ ಕಪ್ಪಲ್ಲಿ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಬಂದುಬಿಟ್ಟು ನಾನು ಆ ಕಡೆಗೆ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ಕೊಂಡೆ ಮತ್ತು ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಎಣ್ಣೆ ಎಷ್ಟು ಚೆನ್ನಾಗಿ ಕಾಯಿಸ್ತೀವೋ ಉಪ್ಪಿನಕಾಯಿ ಟೇಸ್ಟೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ ಹುರಿದಿಟ್ಕೊಂಡಿದ್ನಲ್ವ ಮೆಂತ್ಯ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಅದನ್ನು ಫ್ರೈ ಮಾಡಿರೋದನ್ನ ಆ ಪೌಡ್ರನ್ನು ಸೇರಿಸ್ಬಿಟ್ಟು ಅದು ಎಣ್ಣೆ ಅಲ್ಲಿ ಒಗ್ಗರಣೆ ಎಲ್ಲ ಆದಮೇಲೆ ಅದನ್ನ ಆರಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಕಡಲೆಬೇಳೆನೂ ಬೆಂದಿದೆ. ಅದಕ್ಕೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ. ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಯಾರೆಲ್ಲ ಈ ಪಲ್ಯ ನೀವು ಟ್ರೈ ಮಾಡಿಲ್ಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಅದು ಮುಗಿದ್ಮೇಲೆ ಅದನ್ನು ಮುಗಿದ ತಕ್ಷಣ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇಲ್ಲಿ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಿದ್ನಲ್ವ ಅದನ್ನು ಒಗ್ಗರಣೆಗೆ ಹಾಕಿ ಎತ್ತಿಟ್ಟೆ. ಅದಾದಮೇಲೆ ನಾನು ಎಲ್ಲ ಮಾಡಿದ್ದೀನಿ ಅಂದ್ಕೊಂಡೆ. ಕುಂಬಳಕಾಯಿ ಎಲ್ಲ ನಾನು ನೆಕ್ಸ್ಟ್ ಹಿಂದಿನ ದಿನವೇ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೆ ಅಲ್ಲೇ ಇಟ್ಕೊಂಡಿದ್ದೀನಿ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಕುಂಬಳಕಾಯಿ ಪಲ್ಯ ಮಾಡೋದು. ಸರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ತಿಂಡಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇಲ್ಲಿ ಇವಾಗ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಿದ್ವಲ್ಲ, ಎಣ್ಣೆ ಎಲ್ಲ ತಣ್ಣಗಾಗಿತ್ತು. ಅದಕ್ಕೂ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟೆ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು. ಇದೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾನು ಒಬ್ಬಟ್ಟು ತಟ್ಟಕ್ಕೆ ರೆಡಿ ಮಾಡಿದ್ದು. ಬೆಳಗ್ಗೆ ನಾನು ಪೂಜೆದೇನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ತುಂಬಾ ಟೈಮ್ ಆಗುತ್ತೆ, ಅಡುಗೆ ಮಾಡ್ಕೊಬೇಕು, ಈ ಕಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೆ. ಅದರಿಂದ ನಾನು ಪೂಜೆ ಏನು ಮಾಡಲಿಲ್ಲ. ನಾನು ಹೊಸ ಬಟ್ಟೆನೂ ಹಾಕ್ಕೊಳ್ಳೇ ಇಲ್ಲ ಅಂತಲೇ ಹೇಳ್ಬೋದು. ಸಂಜೆಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೈಟಿಯಲ್ಲೇ ಹಬ್ಬ ಮಾಡಿದೆ. ಅಡುಗೆ ಎಲ್ಲ ಮಾಡ್ಬೇಕಾದ್ರೆ ನಾನೊಂದು ಸ್ವಲ್ಪ ಕೈ ಹೋಗ್ಬಿಡುತ್ತೆ, ಕೈ ಒರೆಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಂಬಿಡ್ತೀನಿ. ಅದರಿಂದ ಡ್ರೆಸ್ಸೆಲ್ಲ ಏನೂ ಹಾಕ್ಕೊಂಡು ಇದು ಮಾಡಲಿಲ್ಲ. ಆದ್ದರಿಂದ ಪೂಜೆನೂ ನಾನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅಡುಗೆಗಳೆಲ್ಲ ಮಾಡಿ ಮತ್ತು ದೇವರಿಗೆಲ್ಲ ಇದು ಮಾಡಬೇಕಲ್ಲ, ಎಡೆ ಇಡಬೇಕಲ್ವ, ಅದೇ ಥರನೇ ಇಟ್ಬಿಟ್ಟು ಪೂಜೆ ಮಾಡಿ ಅದು ಎಡೆ ಊಟನೂ ನಾನೇ ಊಟ ಮಾಡಿಕೊಂಡೆ. ಆದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಎಷ್ಟೇ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಬೇಕಂದ್ರೆ ನಾನ್ ವೆಜ್ ಆದರೆ ಬೇಗ ಮಾಡ್ಬೋದು. ವೆಜ್ಜು ಸ್ವಲ್ಪ ಲೇಟೇ ಆಗುತ್ತೆ. ತರಕಾರಿ ಎಲ್ಲ ಕಟ್ ಮಾಡ್ಕೊಬೇಕು, ಒಬ್ಬಟ್ಟೆಲ್ಲ ತಟ್ಕೊಬೇಕು, ಒಬ್ಬರೇ ಬೇಯಿಸ್ಕೊಬೇಕು ಅಲ್ವಾ. ಅದರಿಂದ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಮನೆಯವರಿಗೆ ಬೆಳಗ್ಗೆನೇ ತಿಂಡಿ ಕೊಟ್ಟಿದ್ದೆ. ಅದರಿಂದ ಅವ್ರೇನು ಕೇಳಲಿಲ್ಲ. ನಾನು ನನ್ನ ಮಗಳು ನನ್ನ ಮಗ ಅವನಿಗೆ ಒಬ್ಬಟ್ಟು ಮಾಡಿದ್ದೀವಿ ಅಂತ ಅಂದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಅವರಿಗೆ ವೆರೈಟಿ ಆಫ್ ಎಲ್ಲೆಲ್ಲೂ ಊಟ ಇದ್ರೇ ಅವ್ರಿಗೆ ಇಷ್ಟ ಆಗುತ್ತೆ. ಆದ್ದರಿಂದ ನಾನೊಂದು ಸ್ವಲ್ಪ ಅವರೂ ನನಗೆ ತಿಂಡಿ ಬೇಡ, ಒಂದೇ ಸರಿ ಊಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಇದೆಲ್ಲ ಅಡುಗೆ ಆಗೋಷ್ಟೊತ್ತಿಗೆ ಒಂದು 2:30 ಆಗೋಗ್ಬಿಡ್ತು. ಆವಾಗ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದು. ಆದರೆ ತುಂಬಾ ಚೆನ್ನಾಗಾಗಿತ್ತು. ಹಿಟ್ಟು ಅಷ್ಟೇ ಎಷ್ಟು ಚೆನ್ನಾಗಿ ನೆಂದಿತ್ತು ಅಂದರೆ ಹೋಳಿಗೆ ಎಲ್ಲ ಉಬ್ತಾ ಇತ್ತು, ಅಷ್ಟು ಚೆನ್ನಾಗಾಗಿತ್ತು. ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಮನೇಲಿ ಎಷ್ಟೆಲ್ಲ ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇಷ್ಟು ಥರದ್ದು ಅಡುಗೆ ಮಾಡಿ ತುಂಬಾ ಖುಷಿ ಆಯಿತು. ಹಬ್ಬ ಅಂದರೆ ಊಟ ಅಂತಲೇ ಹೇಳ್ಬೋದು. ಆದ್ದರಿಂದ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ನನ್ನ ಮಗನೂ ತುಂಬ ಚೆನ್ನಾಗಾಯ್ತಮ್ಮ ಅಂತ ಊಟ ಅಂತ ಹೇಳ್ತಾ ಇದ್ದ. ನಾವು ಹಾಗೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಮನೇಲಿ ಹೆಂಗಂದರೆ ಹಬ್ಬ ಆಗಲಿ ಸಪ್ರೇಟಾಗಿ ದಿನ ಆಗಲಿ ಯಾವಾಗ್ಲೂ ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡೋದು. ಹಾಗೆ ಊಟ ಮಾಡಿಸೋದ್ರಿಂದ ಮಕ್ಳಿಗೂ ಅವ್ರ ಕೈಯಿಂದ ತಿನ್ನೋದು ಅಭ್ಯಾಸ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ನಮ್ಮ ಮನೆಯವ್ರು ಯಾವಾಗಲೂ ಊಟ ಕೂರಿಸಿದ್ರೆ 4 ಜನ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊತಾರೆ. ಅದರಿಂದ ಎಲ್ಲ ಹಾಲಿಗೆ ತಂದಿಟ್ಬಿಟ್ಟು ಇವಾಗ ಊಟ ಮಾಡ್ತಾಯಿದ್ವಿ. ನನ್ನ ಮಕ್ಕಳು ಬೆಳಗ್ಗೆಯಿಂದನೂ ಹಾಗೇ ಇದ್ದರು, ಇವಾಗ ಊಟ ಮಾಡ್ತಾಯಿದ್ದಾರೆ. ನಾನು ಬಾಳೆ ಎಲೆ ತರಿಸ್ಬಿಟ್ಟಿದ್ದೆ ಊಟಕ್ಕೆ. ಯಾವಾಗಲೂ ವರ್ಷಕ್ಕೆ ಸರಿ ಆದರೂ ಬಾಳೆ ಎಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಬಾಳೆ ಎಲೆ ಊಟ ಮಾಡೋದು ಅಂದ್ಬಿಟ್ಟು
ಇದು ಬಂದುಬಿಟ್ಟು ಮತ್ತೆ ಸಾಯಂಕಾಲ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇದು ಸಾಯಂಕಾಲ ವೀಡಿಯೋ ಮಾಡಿದ್ದಂಥದ್ದು. ನಾನು ಸಾಯಂಕಾಲ ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ನಮ್ಮ ಮನೆಯವರು ನೀನು ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಕೊಡಿಸಿದ್ದಂಥ ಡ್ರೆಸ್ಸು ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಅದರಿಂದ ಬೇಡ ಬಾ ನನಗೆ ಹಬ್ಬಕ್ಕೆ ಬಟ್ಟೆ ಏನು ಅಂತ ಬಂದುಬಿಟ್ಟಿದ್ದೆ. ಆದರೂ ನಮ್ಮ ಮನೆಯವ್ರು ಬಿಡಲಿಲ್ಲ. ಒಂದು ಜೊತೆ ಯಾವುದಾದ್ರೂ ತಗೋ ಇವಾಗ ಸದ್ಯಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಕೊಡಿಸ್ಕೊಂಬಂದರು. ಇವಾಗ ನಾನು ಸಾಯಂಕಾಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು, ಇಲ್ಲಿ ನಾವು ಬೆಂಗಳೂರಲ್ಲಿ ಸಿಂಪಲಾಗೆ ಮಾಡೋದು. ಊರ ಕಡೆ ಆದರೆ ನನ್ನ ತವ್ರ ಮನೆ ಕಡೆ ಆದರೆ ಹಿರಿಯರನ್ನೆಲ್ಲ ಇದೇ ಟೈಮಲ್ಲಿ ಕೂರಿಸೋದು. ಇದು ನಮಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು. ಬೆಳೆ ಎಲ್ಲ ಬಂದಿರುತ್ತೆ, ಆರಾಮಾಗಿ ರೈತರು ಕೂತ್ಕೊಂಡು ಆರಾಮಾಗಿ ಮನೇಲಿ ಮಾಡೋ ಅಂಥ ಹಬ್ಬ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಮನೇಲಿ ಇವಾಗ ಸಿಂಪಲಾಗೆ ಮಾಡ್ತೀವಿ. ನಮ್ಮ ಅತ್ತೆ ಊರಲ್ಲೂ ಅಷ್ಟೇ ಸಿಂಪಲಾಗೆ ಹಬ್ಬ ಮಾಡೋದು. ಯಾಕೆಂದರೆ ಜಾತ್ರೆ ಮಾಡಿರ್ತಾರಲ್ವ, ಜಾತ್ರೆ ವೀಡಿಯೋನು ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೆ. ಜಾತ್ರೆ ಮಾಡಿರ್ತಾರಲ್ವ, ಹಂಗಾಗಿ ಯುಗಾದಿ ಅಷ್ಟೊಂದಾಗಿ ಏನೋ ಇದು ಮಾಡಲ್ಲ. ಇನ್ನು ನಮ್ಮ ಅತ್ತೆ ತವ್ರ ಮನೆ ಕಡೆಯೂ ತುಂಬ ಗ್ರ್ಯಾಂಡಾಗಿ 8 ದಿನ 10 ದಿನದವರೆಗೂ ಜಾತ್ರೆ ಮಾಡ್ತಾರೆ. ಒಂದೊಂದು ದಿನ ಒಂದೊಂದು ಜಾತ್ರೆ ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಮ್ಮೂರಲ್ಲೂ ಯುಗಾದಿ ಹಬ್ಬ ಫಸ್ಟ್ ದಿನ ದೇವ್ರಿಗೆಲ್ಲ ಎಡೆ ಎಲ್ಲ ಕೊಟ್ಬಿಟ್ಟು ನಾವು ಚಿಕ್ಕವರಿದ್ದಾಗ ಆ ಥರ ಮಾಡ್ತಿದ್ವಿ. ಇಲ್ಲಿ ಬೆಂಗಳೂರಾಗಂದರೆ ಸಿಂಪಲಾಗಿ ಅಡುಗೆ ಊಟ ಆ ಥರ ಇರುತ್ತೆ. ನಂದು ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇನ್ನು ಊಟ ಎಲ್ಲ ಅಡುಗೆ ಎಲ್ಲ ಹಾಗೇ ಇತ್ತಲ್ವ, ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.